ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ಬಟರ್ ಚಿಕನ್ ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ, ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು 1 kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ನಷ್ಟು ಕೊರಿಯಂಡರ್ ಪೌಡರ್ ಮತ್ತು ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಫೈನ್ಲಿ ಚಾಪ್ ಮಾಡಿದ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಮತ್ತು ಸ್ವಲ್ಪ ಕಸೂರಿ ಮೇಥಿ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿಯೇ ಕಲಿಸ್ತಾ ಇದ್ದೇನೆ ನಾನು. ನೋಡಿ, ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚದಷ್ಟು ಅರಶಿನದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ಕೊಳ್ಬೇಕು. 2 ಸ್ಪೂನ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆದಷ್ಟು ತಿಕ್ಕಾಗಿಯೇ ನೀವು ಕಲಿಸ್ಬೇಕು, ನೀರೇನು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಕಲಿಸ್ಲಿಕ್ಕೆ ನಿಮಗೆ ಕರೆಕ್ಟ್ ಇದಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆನೇ ಹಾಕಿದರೆ ಆಯಿತು. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಹಾಕಿ ಚೆನ್ನಾಗಿ ಚಿಕನನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕೋಟ್ ಮಾಡಬೇಕು ಚಿಕನನ್ನು. ಅದರಲ್ಲಿ ನಾನು ಚಿಕನ್ ವಿತ್ ಬೋನೇ ತಗೊಂಡಿದ್ದೇನೆ. ನಿಮಗೆ ಬೋನ್ಲೆಸ್ ಚಿಕನ್ ಬೇಕಿದ್ದರೆ ಬೋನ್ಲೆಸ್ ಚಿಕನ್ ತಗೊಳ್ಬೋದು. ರೆಸ್ಟೋರೆಂಟ್ಗಳಲ್ಲೆಲ್ಲ ಹೆಚ್ಚಾಗಿ ಬಟರ್ ಚಿಕನ್ ಮಾಡುವಾಗ ಬೋನ್ಲೆಸ್ ಚಿಕನ್ನಲ್ಲಿ ಮಾಡ್ತಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾನು ಒಂದು ದೊಡ್ಡ ಲಿಂಬೆದು ಜ್ಯೂಸ್ ತಗೊಂಡಿದ್ದೇನೆ. ಒಂದು ಇಡೀ ಲಿಂಬೆದು ಜ್ಯೂಸ್ ತಗೊಂಡಿದ್ದೇನೆ, ದೊಡ್ಡ ಲಿಂಬೆದು. ನಿಮಗೆ ವಿನಿಗರ್ ಬೇಕಿದ್ದರೆ ವಿನಿಗರ್ ಯೂಸ್ ಮಾಡ್ಬೋದು, ಆದರೆ ನಾನು ಲೆಮನ್ನೇ ಸಜೆಸ್ಟ್ ಮಾಡ್ತೇನೆ. ಲೆಮನ್ನೇ ಒಳ್ಳೆಯದಾಗ್ತದೆ ಅಂತೇಳಿ ನನಗೆ ಲೆಮನ್ನೇ ಇಷ್ಟ ಆಗ್ತದೆ ವಿನಿಗರ್ಗಿಂತ. ನೋಡಿ, 1 ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷಗಳ ಕಾಲ ಆದರೂ ಇಡಬೇಕು. ನಾನು ಈಗ ಒಂದು 10 ನಿಮಿಷ ಇಡ್ತಿದ್ದೇನೆ. 10 ನಿಮಿಷ ಇಡ್ಬೋದು, ಆದರೆ 20 ಮಿನಿಟ್ಸ್ ಇಟ್ಟರೆ ಒಳ್ಳೆಯದು. ಚೆನ್ನಾಗಿ ಉಪ್ಪು ಎಲ್ಲ ಎಳ್ಕೊಳ್ತದೆ. ಈಗ ನಾನು ಒಂದು 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಇದಿರಲಿ, ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ನಾವು ಮಸಾಲಕ್ಕೆ ರೆಡಿ ಮಾಡುವ. ಈಗ ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಮತ್ತು ಬಟರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಖಾಲಿ ಬಟರ್ ಹಾಕೋದ್ರಿಂದ ಸೀದು ಹೋಗ್ತದೆ, ಅದಕ್ಕಾಗಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಬಟರ್ ಚಿಕನ್ ಅಂದಮೇಲೆ ಬಟರ್ ಸ್ವಲ್ಪ ಜಾಸ್ತಿಯೇ ಆಗ್ತದೆ. ಬಟರ್ ಹಾಕೋದ್ರಿಂದ ಒಳ್ಳೆ ರುಚಿಯಾಗಿ ಬರ್ತದೆ. ಈಗ ನೀವು ಮಸಾಲ ಎಲ್ಲ ನೋಡಿ, ಈ ಮಸಾಲ ಎಲ್ಲ ಇದರಲ್ಲಿ ಬಟರಲ್ಲೇ ಹುರ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಾಗಿ ಬರ್ತದೆ. ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಜೀರಿಗೆ ಪರಿಮಳ ಚೆನ್ನಾಗಿ ಬರ್ತಾ ಉಂಟು. ಇದು ಬಟರಲ್ಲೇ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಬಟರ್ ಜೀರಿಗೆ ಫ್ಲೇವರ್. ನೋಡಿ, 4 ಮೀಡಿಯಮ್ ಸೈಜಿದು ನೀರುಳ್ಳಿ ತಗೊಂಡಿದ್ದೀನಿ. ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಅಂದರೆ ಮಿಕ್ಸಿ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ತುಂಬ ಫೈನಾಗಿ ಚಾಪ್ ಮಾಡಬೇಕಂತೇನಿಲ್ಲ, ರಫ್ ಆಗಿ ಚಾಪ್ ಮಾಡಿದರೆ ಸಾಕು. 4 ನೀರುಳ್ಳಿ ತಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜಿದು ನೀರುಳ್ಳಿ. ಇದು ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಆಗಬೇಕು. ಇನ್ನು ಇದಕ್ಕೆ ನಾನು 1 ಇಂಚಿನಷ್ಟು ಶುಂಠಿ ಮತ್ತು 4 ಕಾಯಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ನೋಡಿ, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 2 ಪೀಸ್ ಚಕ್ಕೆ ಮತ್ತೊಂದು 3 ಏಲಕ್ಕಿ ಮತ್ತೊಂದು 4 ಲವಂಗ, 1 ಬೇ ಲೀಫ್ ಮತ್ತೊಂದು ಫ್ಲವರ್ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಬೆಳ್ಳುಳ್ಳಿ 10 ರಿಂದ 15 ಎಸಳು ತಗೊಂಡಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದರೆ ನಿಮಗೆ ಒಂದೊಂದು ಮಿಸ್ ಆಗ್ತದೆ. ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಮತ್ತು 8 ಟೊಮೆಟೊ ತಗೊಂಡಿದ್ದೇನೆ. ಒಳ್ಳೆ ಹುಳಿ ಟೊಮೆಟೊ ಸ್ವಲ್ಪ ಜಾಸ್ತಿ, 8 ಟೊಮೆಟೊ ಹಾಕ್ಕೊಳ್ಬೇಕು. ಚೆನ್ನಾಗಿ ಬಾಡಬೇಕಿದು, ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು.
ನೋಡಿ ಒಂದು 4 ರಿಂದ 5 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. 5 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಇದು ಖಾರ ಇರೋದಿಲ್ಲ, ಅದರ ಕಲರ್ ತುಂಬ ಚೆನ್ನಾಗಿ ಬರ್ತದೆ, ಅದಕ್ಕಾಗಿ ಬ್ಯಾಡಗಿ ಮೆಣಸು ಒಂದು 5 ಹಾಕ್ಕೊಂಡಿದ್ದೇನೆ. ಮತ್ತೊಂದು 50 ಗ್ರಾಮ್ನಷ್ಟು ಗೋಡಂಬಿ ಹಾಕೋದ್ರಿಂದ ಚೆನ್ನಾಗಿ ಮೈಲ್ಡಾಗಿ ಮಂದವಾಗಿ ಬರ್ತದೆ ಮಸಾಲ. ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕಿ ಚೆನ್ನಾಗಿ ಕುದೀಲಿ. ಇದು ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಬೇಯಬೇಕು. ಕುದಿಸ್ತಾ ಇದ್ದೇನೆ, ಚೆನ್ನಾಗಿ ಕುದಿಸಬೇಕು. ನೋಡಿ ಕುದೀತಾ ಉಂಟು. ನೋಡಿ ಚೆನ್ನಾಗಿ ಕುದಿದ ಮೇಲೆ ಇದನ್ನೊಂದು ಕಡೆಯಲ್ಲಿ ನಾನು ಇದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಮಿಕ್ಸಿ ಮಾಡಲಿಕ್ಕೆ ಉಂಟು, ಆದರೆ ಮಸಾಲೆ ಚೆನ್ನಾಗಿ ತಣ್ಣಗಾಗಬೇಕು, ಇಲ್ಲಾಂದರೆ ಮಿಕ್ಸಿ ಸಿಡಿಯುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಚೆನ್ನಾಗಿ ತಣ್ಣಗೆ ಮಾಡಿ ಮಿಕ್ಸಿ ಮಾಡಬೇಕು. ಅಷ್ಟರಲ್ಲಿ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಫ್ರೈ ಮಾಡುವ ಫ್ರೆಂಡ್ಸ್. ಈಗ ನಾನು ಗ್ರಿಲ್ ಪ್ಯಾನಲ್ಲಿ ಬಟರ್ ಹಾಕ್ಕೊಂಡಿದ್ದೇನೆ, ಎಣ್ಣೆ ಮತ್ತು ಬಟರ್ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಈಗ ನಾನು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬಟರಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ. ಆದಷ್ಟು ಬಟರೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರ್ತದೆ. ಬಟರ್ ಚಿಕನ್ ಅಂತ ಹೇಳಿದ ಮೇಲೆ ಬಟರಲ್ಲೇ ಮಾಡಬೇಕು, ತುಂಬ ರುಚಿಯಾಗ್ತದೆ. ನಾನು ಹೇಳಿದ ಅಳತೆಯಲ್ಲೇ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿ ಬರ್ತದೆ ನಿಮಗೆ. ಕರೆಕ್ಟಾಗಿ ಇದೇ ಅಳತೆಯಲ್ಲಿ ಮಾಡಿ ನೋಡಿ. 1 kg ಚಿಕನ್ ಇದು ಮಾಡ್ತಾ ಇದ್ದೇನೆ ನಾನು, ಬಟರ್ ಚಿಕನ್ 1 kg ಚಿಕನ್ ಇದು ಮಸಾಲ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಈಗ ಇದನ್ನು ಎಲ್ಲ ಮಗಚಿ ಹಾಕಬೇಕು. ನೋಡಿ ಫ್ರೈ ಆಗಿದೆ, ಒಂದು ಬದಿ ಫ್ರೈ ಆಗಿದೆ, ಎಲ್ಲ ಮಗುಚಿ ಹಾಕ್ತಾ ಇದ್ದೇನೆ. ಬೋನ್ಲೆಸ್ ಚಿಕನ್ ಮಾಡೋದಾದರೆ ಬೋನ್ಲೆಸ್ ಚಿಕನನ್ನೇ ಯೂಸ್ ಮಾಡ್ಬೋದು. ನಾನು ವಿತ್ ಬೋನೇ ತಗೊಂಡಿದ್ದೇನೆ. ನಿಮಗೆ ಬೋನ್ಲೆಸ್ ಚಿಕನ್ ಯೂಸ್ ಮಾಡೋದಾದರೆ ಬೋನ್ಲೆಸ್ ಚಿಕನಲ್ಲಿ ಮಾಡ್ಬೋದು ಫ್ರೆಂಡ್ಸ್. ರೆಸ್ಟೋರೆಂಟ್ಗಳಲ್ಲೆಲ್ಲ ಹೆಚ್ಚಾಗಿ ಬೋನ್ಲೆಸ್ ಚಿಕನಲ್ಲಿ ಮಾಡ್ತಾರೆ ಬಟರ್ ಚಿಕನ್ ಮಾಡುವಾಗ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಫ್ರೈ ಆಗಬೇಕಂತೇನಿಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಇನ್ನು ತೆಗಿತಾ ಇದ್ದೇನೆ. ಇದು ಎಲ್ಲ ಚಿಕನನ್ನು ಕೂಡ ನಾನು ಇದೇ ಥರ ಫ್ರೈ ಮಾಡಿ ತೆಗೊಳ್ತಾ ಇದ್ದೇನೆ. ನೋಡಿ ಉಳಿದಿರುವ ಚಿಕನನ್ನು ಕೂಡ ಇದೇ ಥರ ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಮಿಕ್ಸಿಯಲ್ಲಿ ನಾನು ಇದು ಮಾಡಿದ ಮಸಾಲ ಉಂಟಲ್ಲ, ಫ್ರೈ ಮಾಡಿದ ಮಸಾಲವನ್ನೆಲ್ಲ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಅಲ್ಲ, ಇದು ಇನ್ನೂ ಕೂಡ ತಣ್ಣಗಾಗಲಿಲ್ಲ. ಚೆನ್ನಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿ ಫ್ರೆಂಡ್ಸ್. ನೋಡಿ ಮಸಾಲವನ್ನೆಲ್ಲ ರುಬ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ರುಬ್ಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ನೋಡಿ ಫಿಲ್ಟರ್ ಮಾಡ್ತಾ ಇದ್ದೇನೆ ನಾನು. ಫಿಲ್ಟರ್ ಮಾಡಿದರೆ ಉಂಟಲ್ಲ ತುಂಬ ರುಚಿಯಾಗ್ತದೆ, ತುಂಬ ಮಂದವಾಗಿ ಮೈಲ್ಡಾಗಿ ಬರ್ತದೆ. ನೋಡಿ ಮಸಾಲ ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ಹೀಗೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಫಿಲ್ಟರ್ ಮಾಡಿದರೆ ಒಳ್ಳೆ ಸ್ಮೂತಾಗಿ ಬರ್ತದೆ ಮಸಾಲ, ತುಂಬ ರುಚಿಯಾಗ್ತದೆ ಬಟರ್ ಚಿಕನ್. ನೋಡಿ ಈಗ ಒಂದು ಕಡಾಯಲ್ಲಿ ನಾನು ಎಣ್ಣೆ ಮತ್ತು ಬಟರ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಫೈನ್ಲಿ ಚಾಪ್ ಮಾಡಿದ ನೀರುಳ್ಳಿ ಮತ್ತೊಂದು 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. 3-4 ಕಾಯಿ ಮೆಣಸು ಹಾಕ್ಕೊಳ್ಬೇಕು. ಇದು ನೀರುಳ್ಳಿ ಆದಷ್ಟು ಫೈನಾಗಿ ಚಾಪ್ ಮಾಡ್ಕೊಳ್ಬೇಕು. ನೋಡಿ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿಕೊಂಡಿರುವಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿ ಯೂಸ್ ಮಾಡಿ ಫ್ರೆಂಡ್ಸ್. ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲೆಲ್ಲ ತಂದರೆ ನಾವು ಯಾವಾಗ ಮಾಡಿರೋದೆಲ್ಲ ಅಷ್ಟೊಂದು ಒಳ್ಳೆಯದಿರೋದಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಶುಂಠಿ ಬೆಳ್ಳುಳ್ಳಿ ಉಂಟಲ್ಲ, ಫ್ಲೇವರ್ ಚೆನ್ನಾಗಿ ಇದರಲ್ಲಿ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಹಾಕ್ಕೊಂಡಿದ್ದೇನೆ ಇದಕ್ಕೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು. ಇದು ಯಾವಾಗಲೂ ಮಸಾಲೆ ಎಲ್ಲ ಫ್ರೈ ಮಾಡುವಾಗ ಇದು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು. ತುಂಬ ಫಾಸ್ಟಲ್ಲಿ ಇಟ್ಟರೆ ಸೀದೋಗುವ ಚಾನ್ಸ್ ಇರ್ತದೆ ಮಸಾಲದಕ್ಕಾಗಿ.
ಈಗ ನೋಡಿ ಫಿಲ್ಟರ್ ಮಾಡಿರುವ ಮಸಾಲವನ್ನು ಹಾಕ್ತಾ ಇದ್ದೇನೆ ನಾನು. ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿರುವ ಮಸಾಲವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಇದು ಮಸಾಲ ಚೆನ್ನಾಗಿ ಕುದಿಬೇಕು. ನೋಡಿ ಮಸಾಲ ಆದಷ್ಟು ಚೆನ್ನಾಗಿ ಕುದಿಸಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಸಾಲ ಎಲ್ಲ. ನೋಡಿ ಯಾವ ಥರ ಬಂದಿದೆ ನೋಡಿ, ಒಳ್ಳೆ ಮಂದವಾಗಿ ಬಂದಿದೆ. ಗೋಡಂಬಿ ಮತ್ತು ಎಲ್ಲ ಇದು ಬಟರ್ ಎಲ್ಲ ಮಾಡಿರೋದ್ರಿಂದ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಈ ಮಸಾಲ ಎಲ್ಲ ಇದರಲ್ಲಿ ಬಟರಲ್ಲೇ ಫ್ರೈ ಮಾಡಿದ್ದೇವಲ್ಲ ನಾವು, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಉಪ್ಪು ಕೂಡ ನೋಡಿ ಹಾಕ್ಕೊಳ್ಬೇಕು. ರುಚಿಗೆ ಉಪ್ಪೆಲ್ಲ ನೋಡಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಬೋದು. ಉಪ್ಪು ಜಾಸ್ತಿ ಆದರೆ ಹಾಕಲಿಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿಕೊಂಡು ಉಪ್ಪೆಲ್ಲ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಉಂಟು ಮಸಾಲ. ಚೆನ್ನಾಗಿ ಕುದಿಬೇಕು ಮಸಾಲ. ನೀವು ಮಸಾಲ ನಾನು ಯಾವಾಗಲೂ ಹೇಳ್ತೇನೆ, ಮಸಾಲ ಎಷ್ಟು ಚೆನ್ನಾಗಿ ಕುದೀತದೆ ಅಷ್ಟು ಟೇಸ್ಟಾಗಿ ಬರ್ತದೆ ನಿಮ್ಮದು ಗ್ರೇವಿ. ಯಾವುದೇ ಗ್ರೇವಿ ಮಾಡಿ ನೀವು, ಮಸಾಲ ಎಷ್ಟು ಚೆನ್ನಾಗಿ ಕುದೀತದೆ ಗ್ರೇವಿ ಅಷ್ಟು ಚೆನ್ನಾಗಿ ಬರ್ತದೆ ನಿಮ್ಮದು. ನೋಡಿ ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಉಂಟು ಮಸಾಲ ಎಲ್ಲ. ನೋಡಿ ಈಗ ಚಿಕನನ್ನು ಹಾಕ್ತಾ ಇದ್ದೇನೆ ನಾನು. ಚಿಕನ್ ಫ್ರೈ ಮಾಡಿರುವ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಕುದಿಬೇಕಿನಿದು. ನೋಡಿ ಹೇಗೆ ಬಂದಿದೆ ನೋಡಿ ಮಸಾಲ ಎಲ್ಲ. ನೋಡಿ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಬೇಕು ನೀವು ಇದು ಮಸಾಲ. ನೋಡಿ ಚೆನ್ನಾಗಿ ಕುದಿತಾ ಉಂಟು. ಉಪ್ಪು ನೋಡಿ ಅಡ್ಜಸ್ಟ್ ಮಾಡಿ. ಉಪ್ಪು ಮತ್ತೆ ಹಾಕ್ತಾ ಇದ್ದೇನೆ. ಉಪ್ಪು ಕಮ್ಮಿ ಉಂಟು ಅಂತ ಹಾಕ್ತಾ ಇದ್ದೇನೆ. ನೋಡಿ ಯಾವ ಥರ ಬಂದಿದೆ ನೋಡಿ. ಇನ್ನು ಚೆನ್ನಾಗಿ ಮಸಾಲ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಬೇಕು. ತುಂಬ ಫಾಸ್ಟ್ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಕುದಿಬೇಕು ಮಸಾಲ. ನೋಡಿ ಈಗ ಬೆಣ್ಣೆ ಹಾಕ್ತಾ ಇದ್ದೇನೆ ನಾನು, ಬಟರ್ ಹಾಕ್ತಾ ಇದ್ದೇನೆ. ನಿಮಗೆ ಸರ್ವ್ ಮಾಡುವಾಗ ಬೇಕಿದ್ದರೆ ಹಾಕ್ಬೋದು ಬಟರ್ ಕೊನೆಯಲ್ಲಿ ಪುನಃ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಒಳ್ಳೆ ರುಚಿ ಆಗ್ತದೆ ಫ್ರೆಂಡ್ಸ್. ಫ್ರೆಶ್ ಕ್ರೀಮ್ ಹಾಕಿದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ. ಹಾಗಂತ ಫ್ರೆಶ್ ಕ್ರೀಮ್ ತುಂಬ ಜಾಸ್ತಿನೂ ಹಾಕಬೇಡಿ. ಹಾಕಿದರೆ ಸ್ವೀಟ್ ಆಗ್ತದೆ, ಪದಾರ್ಥ ತುಂಬ ಸ್ವೀಟ್ ಆಗ್ತದೆ. ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೇಕು. ನಾನೊಂದು 2 ರಿಂದ 2.5 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಕೊನೆಯಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ ನಾನು. ಕಸೂರಿ ಮೇಥಿ ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೇನೆ ನಾನು. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ನೀವು ಬಟರ್ ಚಿಕನ್ ಮಾಡಿ ಕೊಟ್ಟರೆ ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ಬಟರ್ ಚಿಕನ್ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.